ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದ ವಿಡಿಯೋಗಳು ಅಸಲಿ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದಂತ ವಿಡಿಯೋಗಳು ಅಸಲಿ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿದೆ. ವಿಡಿಯೋಗಳು ಎಡಿಟ್ ಅಥವಾ ಮಾರ್ಫ್ ಮಾಡಿದ್ದಲ್ಲ ಅಂತ ದೃಢವಾಗಿದೆ. ವಿಡಿಯೋಗಳು ಯಾವುದೇ ಅನಿಮೇಷನ್, ಗ್ರಾಫಿಕ್ಸ್ ಇದ್ಯಾವುದು ಕೂಡ ಮಾಡಿಲ್ಲ. ಆದ್ರೆ ವಿಡಿಯೋದಲ್ಲಿನ ವ್ಯಕ್ತಿ ಆರೋಪಿ ಅನ್ನೋದು ಇನ್ನೂ ಸಾಬೀತಾಗಿಲ್ಲ. ಆದ್ರೆ ವಿಡಿಯೋಗಳು ಅಸಲಿ. ಈ ವಿಡಿಯೋದಲ್ಲಿರುವ ವ್ಯಕ್ತಿ ಕುರಿತು ವರದಿ ಬರಬೇಕಾಗಿದೆ. ಚಾರ್ಜ್ ಶೀಟ್ ನಲ್ಲಿ ವರದಿ ಸೇರ್ಪಡೆ ಮಾಡಲಿರುವ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ವರದಿಯನ್ನ ಸೇರ್ಪಡೆ ಮಾಡಲಾಗುತ್ತೆ. ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ಒಂದು ಅಧಿಕೃತ ರಿಪೋರ್ಟ್ ಆಗಿರುತ್ತೆ. ಈ ರಿಪೋರ್ಟ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತಹ ವಿಡಿಯೋಗಳೇನಿದ್ದಾವೆ ಇದು ಅಸಲಿ ಅಲ್ಲ, ಇದು ನಕಲಿ ಅಂತ ಒಂದಷ್ಟು ಜನ, ಅವರ ಬೆಂಬಲಿಗರಿರ್ಬೋದು ಅಥವಾ ಕುಟುಂಬಸ್ಥರಿರ್ಬೋದು, ಒಂದಷ್ಟು ಜನ ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ನಕಲಿ ಅಂತ. ಆದ್ರೆ ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಇದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತಹ ವಿಡಿಯೋಗಳು ಅಸಲಿ ಅನ್ನೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ, ದೃಢವಾಗಿದೆ. ಇದು ಈ ಪ್ರಕರಣಕ್ಕೆ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ವಿಡಿಯೋಗಳು ಎಡಿಟ್ ಅಥವಾ ಮಾರ್ಫ್ ಮಾಡಿದ್ದಲ್ಲ ಅಂತ ದೃಢವಾಗಿದೆ. ಜೊತೆಗೆ ಯಾವುದೇ ಅನಿಮೇಷನ್ ಮಾಡಿಲ್ಲ, ಗ್ರಾಫಿಕ್ಸ್ ಕೂಡ ಮಾಡಿಲ್ಲ. ಈ ವಿಡಿಯೋಗಳೇನು ಹರಿದಾಡ್ತಾ ಇತ್ತು ಅದು ಅಸಲಿ ವಿಡಿಯೋಗಳು. ಆದರೆ ವಿಡಿಯೋದಲ್ಲಿನ ವ್ಯಕ್ತಿ ಆರೋಪಿ ಅನ್ನೋದು ಸಾಬೀತಾಗಿಲ್ಲ. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಂತ ಏನು ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ, ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಆತನೇ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಇನ್ನೂ ಸಾಬೀತಾಗಿಲ್ಲ. ಅದು ಸಾಬೀತಾಗಬೇಕಾಗತ್ತೆ ಅಥವಾ ಅದಕ್ಕೆ ಮತ್ತೊಂದಷ್ಟು ತನಿಖೆಯನ್ನು ನಡೆಸಬೇಕಾಗತ್ತೆ, ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ. ಆದರೆ ವಿಡಿಯೋಗಳು ಅಸಲಿ ಅನ್ನೋದು ಈಗ ಎಫ್ಎಸ್ಎಲ್ ರಿಪೋರ್ಟ್ನಿಂದ ದೃಢವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಪ್ರಮುಖವಾಗಿ ಈಗ ಏನು ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ, ಈ ಪ್ರಕರಣಕ್ಕೆ ಪ್ರಮುಖವಾದಂತಹ ಸಾಕ್ಷಿ ಕೂಡ ಆಗಬಹುದು. ಹಾಗಾದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಏನೆಲ್ಲ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶಮಂತ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋಗಳೇನಿದ್ದಾವೆ ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಎಸ್ಐಟಿ ಅಧಿಕಾರಿಗಳು ಇದನ್ನು ಎಫ್ಎಸ್ಎಲ್ಗೂ ಕೂಡ ಕಳಿಸ್ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿರ್ತಕ್ಕಂಥದ್ದು. ಟಿವಿ9ಗೆ ಲಭ್ಯ ಆಗಿರತಕ್ಕಂಥ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯ ಪ್ರಕಾರ ಈಗಾಗಲೇ ಎಸ್ಐಟಿ ಅಧಿಕಾರಿಗಳನ್ನು ಕೈ ಸೇರ್ತಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವೈರಲ್ ಆಗಿದ್ದಂಥ ವಿಡಿಯೋಗಳೇನಿದ್ದಾವೆ, ಪೆನ್ಡ್ರೈವ್ ಮೂಲಕ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳೆಲ್ಲವೂ ಕೂಡ ಯಾವುದೇ ರೀತಿಯ ಮಾರ್ಕ್ ಮಾಡಿರ್ತಕ್ಕಂಥದ್ದಲ್ಲ. ಅಷ್ಟೇ ಅಲ್ಲದೆ ಅನಿಮೇಷನ್ ಅಥವಾ ಮತ್ತಿನ್ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಮಾಡಿರ್ತಕ್ಕಂಥದ್ದಲ್ಲ. ಇದೆಲ್ಲವೂ ಕೂಡ ನೈಜವಾಗಿರ್ತಕ್ಕಂಥದ್ದು, ಅಸಲಿ ವಿಡಿಯೋಗಳು ಅಂತ ಹೇಳಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ವಿಡಿಯೋಗಳಲ್ಲಿರ್ತಕ್ಕಂಥ ವ್ಯಕ್ತಿ ಮತ್ತು ಬಂಧಿತ ಆರೋಪಿಗೂ ಕೂಡ ಆರೋಪಿಯೇ ಅನ್ನೋದು ಕೂಡ ಇನ್ನೂ ಕೂಡ ಸಾಬೀತಾಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವರದಿ ಬರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ, ಅಂದರೆ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಲ್ಲಿರ್ತಕ್ಕಂಥ ವ್ಯಕ್ತಿಗೂ ಬಂಧಿತ ವ್ಯಕ್ತಿಗೂ ಕೂಡ ಆತನೇ ಅನ್ನೋದು ಇನ್ನೂ ಕೂಡ ದೃಢಪಡಬೇಕಾಗಿದೆ. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.